ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನರ ಬಗ್ಗೆ ಇವತ್ತು ನಾನು ವಿಷಯ ಮಾತಾಡೋಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಫಸ್ಟೇ ಕೇಳ್ಕೊತೀನಿ ನಿಮ್ಮ ಹತ್ರ. ಹಾಗೆ ಇದೆಲ್ಲ ಹೆಣ್ಮಕ್ಳಿಗೆಲ್ಲ, ಕೆಲವು ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಮುಟ್ಟು ಅನ್ನೋದು ಹೆಣ್ಮಕ್ಳ ಒಂದು ಭಾಗ. ಅದನ್ನು ಹೇಗೆ ಬೇಕು ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ಅಂದರೆ ಅದನ್ನು ಒಂದು ವೈಯಕ್ತಿಕ ವಿಚಾರ, ಅದನ್ನು ತಂದು ಎಲ್ಲರ ಮುಂದೆ ಪ್ರದರ್ಶನ ಮಾಡುವಂಥದ್ದು. ಕೆಲವರು ಕಾಮಿಡಿಯಾಗಿ ಮಾಡ್ತಾರೆ, ಕೆಲವರು ಏನೋ ಒಂದು ಸಂದೇಶ ಕೊಡೋಕೆ ಮಾಡ್ತಾರೆ, ಕೆಲವರು ಅದನ್ನು ಸೀರಿಯಸ್ ಆಗೂ ಮಾಡ್ತಾರೆ. ಒಂದೊಂದು ಥರ ಮಾಡ್ತಾರೆ. ಫ್ರೆಂಡ್ಸ್, ಕಾಮಿಡಿ ಮಾಡಿದಾಗ ಅವ್ರ ಕಮೆಂಟ್ ಬಾಕ್ಸ್ ಹೋಗಿ ನೋಡಿ, ಸೀರಿಯಸ್ ಆಗಿ ಮಾಡಿದಾಗಲೂ ಒಂದು ಕಾಮೆಂಟ್ ಆಗಿ ಮಾಡಿ, ಸಂದೇಶ ಕೊಡೋಕೆ ಹೋಗ್ತಾರಲ್ಲ ಆಗಲೂ ಒಂದು ಕಾಮೆಂಟ್ ನೋಡಿ. ಎಷ್ಟು ಅಂದರೆ ಹೆಣ್ಮಕ್ಳೇ ಬಂದಲ್ಲಿ ಕಮೆಂಟ್ ಹಾಕಿರ್ತಾರೆ, ಅಷ್ಟು ಹೋಸ್ಟಾಗಿ ಕಮೆಂಟ್ ಹಾಕಿರ್ತಾರೆ. ಆದರೆ ಇದು ಹೆಣ್ಮಕ್ಳೇ ಮಾಡಿರ್ತಾರೆ ವೀಡಿಯೋಗಳು, ಗಂಡು ಮಕ್ಕಳು ಮಾಡಿರ್ತಾರೆ, ಹೆಣ್ಮಕ್ಳು ಮಾಡಿರ್ತಾರೆ. ಇದನ್ನು ತೊಗೊಂಡು ಹೇಗೆ ಬೇಕು ಹಾಗೆ ಆ ಮುಟ್ಟು ಅನ್ನೋ ಪದನ ಹೇಗೆ ಬೇಕಂದರೆ ಹೆಣ್ಣು ಮಕ್ಕಳೇ ಮುಜುಗರ ಪಡೋ ರೇಂಜಿಗೆ ವೀಡಿಯೋನ ಮಾಡಿ ಹಾಕಿರ್ತಾರೆ. ಆಯಿತಾ? ಆದರೆ ಫ್ರೆಂಡ್ಸ್, ನಾನು ಹೇಳೋದು, ನಾನು ತಿಳಿದುವಂಥ ಒಂದು ಕಾಲದಲ್ಲಿ ಅಂದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಸರಿ ಅಂತ ಅನ್ಬೇಕು. ಯಾಕೆಂದರೆ ಆ ಒಂದು ಟೈಮಲ್ಲಿ ಅನುಭವಿಸೋವಂಥ ನೋವಿದೆಯಲ್ಲ, 3 ದಿನ ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ, ಕೆಲವ್ರಿಗೆ ಚೆಸ್ಟ್ ಪೇಯ್ನ್ ಬರುತ್ತೆ, ಕೆಲವ್ರಿಗೆ ಕೈಕಾಲು ಎಳ್ತ ಬರುತ್ತೆ, ಕೆಲವ್ರಿಗೆ ಏನೂ ಇರೋಲ್ಲ, ಆರಾಮಾಗಿರ್ತಾರೆ. ಇವಾಗ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಅಂದರೆ ಒಂದು ಮುಟ್ಟಾದರೂ ಅಂದ ತಕ್ಷಣ ಒಂದು ಚಾಪೆ ದಿಂಬು ಕೊಟ್ಬಿಟ್ಟು ಅವರನ್ನು ಮೂಲೆಯಲ್ಲಿ ಕೂರಿಸುವಂಥ ಕೆಲಸಗಳನ್ನ ಮಾಡುವಂಥದ್ದು ಜಾಸ್ತಿ ಇತ್ತೀಚೆಗೆ ನಡೆಯೋದು. ಅವ್ರಿಗೆ ಆದಂಥ ಒಂದು ರೂಮು, ಅವ್ರಿಗೆ ಆದಂಥ ಒಂದು ಚೊಂಬು, ಅವ್ರಿಗೆ ಆದಂಥ ಒಂದು ಮೈಲಿಗೆ ರೀತಿ ಅವರನ್ನು ನೋಡೋ ಸ್ಟೇಜಿಗೆ ಇತ್ತೀಚೆಗಂತೂ ಜಾಸ್ತಿನೇ ಆಗಿಬಿಟ್ಟಿದೆ. ಅವ್ರನ್ನ 5 ದಿನ ಮನೆಗೆ ಸೇರಿಸಲ್ಲ, 9 ದಿನ ಮನೆಯೊಳಗೆ ಸೇರಿಸಲ್ಲ, ಅವ್ರಿಗೆ ಸಪ್ರೇಟಾಗಿ ರೂಮು, ಅವರು ಒಂಥರ ಮುಟ್ಟಿದ್ರೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇತ್ತೀಚೆಗಂತೂ ಅದೊಂದು ಟ್ರೆಂಡಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಿಮಗೆ ತಿಳಿದ ಮಟ್ಟಿಗೆ, ನಿಮಗೆ ನಿಜವಾಗ್ಲೂ ಸತ್ಯ ಹೇಳಿ, ನಿಮಗೆ ತಿಳಿದ ಮಟ್ಟಿಗೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಋತುಮತಿ ಆದಾಗ ಒಂದು ಫಂಕ್ಷನ್ ಮಾಡ್ತಿದ್ರು. ಆ ಫಂಕ್ಷನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ, ಹೆಣ್ಣು ಯಾವಾಗ ಮುಟ್ಟಾಗ್ತಿದ್ಲು ಅಂತಲೇ ಗೊತ್ತಾಗ್ತಿದ್ದಿಲ್ಲ. ಅವಳು ಏನಾದ್ರು ಮದುವೆ ಆದಮೇಲೆ ಒಂದು ಮುಟ್ಟು ನಿಂತಾಗ ಮಾತ್ರ ಅವಳು ಪ್ರೆಗ್ನೆಂಟು ಅಂತ ಗೊತ್ತಾಗ್ತಿತ್ತು. ಇಲ್ಲ ಅಂದರೆ ಅವಳು ಯಾವ ಟೈಮಲ್ಲಿ ಮುಟ್ಟಾಗ್ತಿದ್ಲು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಅವಾಗೇನು ಅಂದರೆ ಸೋಮವಾರ ಸ್ನಾನ ಮಾಡ್ತಿದ್ರು. ಅಂದರೆ ಅವಾಗೆಲ್ಲ ವಾರಕ್ಕೆ ಒಂದೇ ದಿನ ಫ್ರೆಂಡ್ಸ್ ಸ್ನಾನ ಮಾಡ್ತಿದ್ದಿದ್ದು. ನನಗೆ ತಿಳಿದ ಮಟ್ಟಿಗೆ, ನನ್ನ ಒಂದು ಫ್ಯಾಮಿಲಿಲಿ ನಾನು ನೋಡಿದ ಮಟ್ಟಿಗೆ ಅವಾಗೆಲ್ಲ ಸೋಮವಾರ ಇಲ್ಲ ಶುಕ್ರವಾರ, ವಾರದಲ್ಲಿ 2 ದಿನ ಇಲ್ಲ 1 ದಿನ ಸ್ನಾನ ಮಾಡ್ತಿದ್ರು. ಯಾಕಂದರೆ ಅವ್ರಿಗಷ್ಟು ಕೆಲಸಗಳು, ಪುರುಷೊತ್ತೇ ಇಲ್ದಿರೋ ಕೆಲಸಗಳು ಮಾಡ್ತಿದ್ರು. ಆ ಟೈಮಲ್ಲಿ ಅವ್ರು ಯಾವ ಡೇಟ್ ಆಗ್ತಿದ್ರು ಅಂತಲೇ ಗೊತ್ತಾಗ್ತಿದ್ದಿಲ್ಲ, ಯಾವ ಟೈಮಲ್ಲಿ ಸ್ನಾನ ಮಾಡ್ತಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಅವರು ಹೊರಗಡೆ ಆಗಿದ್ರೂ ಗೊತ್ತಾಗ್ತಿದ್ದಿಲ್ಲ. ಆ 5 ದಿನ 3 ದಿನ ಹೇಗೆ ಮುಗೀತಿತ್ತು ಅಂತ ಗೊತ್ತಿಲ್ಲ, ಯಾವಾಗ ಪೂಜೆ ಮಾಡ್ತಿದ್ರು ಅಂತ ಗೊತ್ತಿದ್ದಿಲ್ಲ, ಯಾವಾಗ ಅದನ್ನು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋತಿದ್ರು ಅಂತಲೂ ಗೊತ್ತಿಲ್ಲ. ಅಂದರೆ ಅವರು ಸೋಮವಾರ ದಿನ ಸ್ನಾನ ಮಾಡ್ತಿದ್ರು. ಮಧ್ಯದಲ್ಲಿ ಏನಾದ್ರು ಸ್ನಾನ ಮಾಡಿದ್ರು ಅಂದರೆ ಏನೋ ಇದಾಗಿದ್ದಾರೆ, ಮುಟ್ಟಾಗಿದ್ದಾರೆ, ಸ್ನಾನ ಮಾಡೋಕ್ಕಾಗಿದ್ದಾರೆ ಅಂದರು. ಫ್ರೆಂಡ್ಸ್, ಅವರು ಮುಟ್ಟಾದ್ರೂ, ಬೆಳಗ್ಗೆ ಅವರು ಮುಟ್ಟಾಗಿದ್ರು ಅವರ ದಿನಚರಿ ಕೆಲಸ ಹೇಗಿರ್ತಿತ್ತು ಅಂದರೆ, ದಿನ ಬೆಳಗ್ಗೆ ಎದ್ದು 20-30 ಜನಕ್ಕೆ ರೊಟ್ಟಿ ತಟ್ಟಿ ಪಲ್ಯ ಮಾಡಿ ಅವರಿಗೆ ಬುತ್ತಿ ಕಟ್ಟಿ, ಮಧ್ಯಾಹ್ನ ಆಳು ಕಾಳಿಗೆ ಕೆಲಸ ಮಾಡಿ, ಹೊಲ್ದ ಹತ್ರ ಹೋಗಿ ಅವರಿಗೆ ಊಟ ಕೊಟ್ಟು ಎಲ್ಲ ಮಾಡ್ಕೊಬಂದು, ಆ ಟೈಮಲ್ಲಿ ಅವರು ರಾತ್ರಿ ಮಲಗಬೇಕಾದ್ರೆ ಕೈಕಾಲು ಎಳ್ತಾ ಅಂತ ಮಲ್ಕೋತಾರೆ ನೋಡ್ರಿ, ಆವಾಗಲೇ ಗೊತ್ತಾಗ್ತಿತ್ತು ಇವಳು ಮುಟ್ಟಾಗಿದ್ದಾಳೆ ಅಂತ. ಯಾಕಂದರೆ ಅವ್ರು ಮುಟ್ಟಾಗೋದು ಹೆಣ್ಮಕ್ಳೇ ಕುತ್ಕೊಂಡು ಮಾತಾಡ್ತಿದ್ದಿಲ್ಲ, ನಾನು ಮುಟ್ಟಾಗಿದ್ದೀನಿ ಅಂತ ಅಂದ್ಬಿಟ್ಟು. ಆ ಥರ ಮುಜುಗರ ಪಡೋರು. ಯಾಕಂದರೆ ಅದು ಮನೆ ಒಳಗಿರುವಂಥ ರಹಸ್ಯ, ಅದು 4 ಜನಕ್ಕೆ ಗೊತ್ತಾಗಬಾರ್ದು ಅಂತ. ಅವರು ದೇವ್ರ ಮನೆಗೆ ಪ್ರವೇಶ ಮಾಡಿಲ್ಲ, 3 ದಿನ ಆ ಕಡೆ ಹೋಗಿಲ್ಲ ಅಂತಂದರೆ ಮುಟ್ಟಾಗಿದ್ದಾರೆ ಅಂತ ಅರ್ಥ. ಎಷ್ಟು ಕೆಲಸ ಮಾಡಿಕೊಂಡು ಅದನ್ನೆಲ್ಲ ನೋವು ತಿಂದ್ಕೊಂಡು ಹೇಗೆಲ್ಲ ಹೆಣ್ಮಕ್ಳು ಬಾಳಾಟ ಮಾಡ್ಕೊಬಂದು ಮನೆಯ ಗುಟ್ಟು ಈಚೆಗೆ ತರದಂತೆ ಎಷ್ಟು ಮಟ್ಟಿಗೆ ಸಂಸಾರನ ನೀಗಿಸ್ಕೊಂಡು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮುಟ್ಟಾಯಿತು ಅಂದರೆ ಒಂದು ಚೊಂಬು ಲೋಟ ಕೊಟ್ಬಿಟ್ಟು ನಿನ್ನ ಮೈಲಿಗೆ ಆಗಿದೆಯಂತೆ ಈಚೆ ಕೂರಿಸುವಂಥ ಕೆಲಸನ ಮಾಡ್ತಾರೆ. ಅಡುಗೆ ಮನೆಗೆ ಬಿಡಲ್ಲ, ರೂಮಿಗೆ ಬಿಡಲ್ಲ, ಏನೂ ಮಾಡಲ್ಲ. ಫ್ರೆಂಡ್ಸ್, ನಾನು ಹೇಳೋದು, ಆಗಿನ ಕಾಲದಲ್ಲಿ ಮುಟ್ಟಾದರೆ ಅಡುಗೆ ಮನೆಗೆ ಹೋಗ್ತಿದ್ರು,
3 ದಿನ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಡ್ತಿದ್ರು. ಆಮೇಲೆ ಹೊರಗಡೆ ಎಲ್ಲಾರು ದೇವಸ್ಥಾನಕ್ಕೊಂದು ಹೋಗ್ತಿದ್ದಿಲ್ಲ. ಇನ್ನೆಲ್ಲ ಫಂಕ್ಷನ್ಗಳಿಗೆ ಹೋಗ್ತಿದ್ರು, ಎಲ್ಲನೂ ಮಾಡ್ತಿದ್ರು. ದೇವರು ಅವ್ರಿಗೆಲ್ಲ ಒಲಿಲೇ ಇಲ್ವಾ ದೇವರು? ಜೊತೆಗೆ ದೇವರೆಲ್ಲ ಇರ್ತಾನೆ ಇಲ್ವಾ ಅವ್ರ ಮನೆಗಳಲ್ಲಿ? ಸಕಲ ಐಶ್ವರ್ಯ ತುಂಬಿಕೊಂಡೇ ಇರ್ತಿದ್ದಿಲ್ವಾ? ಈಗ ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಮೈಲಿಗೆ ಮಾಡಿ ಅದು ಇದು ಅಂತ. ಮನಸ್ಸಲ್ಲೇ 100ರಷ್ಟು ಮೈಲಿಗೆಗಳನ್ನ ಇಟ್ಕೊಂಡ್ಬಿಟ್ಟು ಆ ಮುಟ್ಟು ಅನ್ನೋ ಒಂದು ಪದನ ತಗೊಂಡು ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರು ಆಗ್ಬಿಟ್ಟಿದ್ದಾರೆ ಇಲ್ಲಿ. ಆವಾಗೆಲ್ಲ ಅತ್ತೆ ಮನೆಯಲ್ಲೇ ಆದರೂ ಅಷ್ಟೇ, ಸೊಸೆ ಯಾವಾಗ ಮುಟ್ಟಾಗ್ತಾಳೆ ಅಂತ ಗೊತ್ತಾಗ್ತಿತ್ತಿಲ್ಲ, ಮಗಳು ಯಾವಾಗ ಮುಟ್ಟಾಗ್ತಾಳೆ ಅಂತ ಅಂದರೆ ಆಗನ ತಂದೆ ತಾಯಿಗಳು ಮಗಳು ಮುಟ್ಟಾಗಂತ ತಾಯಿ ಗೊತ್ತಾಗ್ತಿತ್ತು. ಯಾಕಂದರೆ ಸ್ನಾನಕ್ಕೆ ನೀರು ಹಾಕ್ಬೇಕಾದ್ರೆ ಅಮ್ಮನೇ ಹಾಕ್ಬೇಕಾಗಿತ್ತು. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ. ಅಮ್ಮ ಮಾಡ್ತಿದ್ಲು. ಅದಾದ ನೆಕ್ಸ್ಟ್ ಜವಾಬ್ದಾರಿ ಅತ್ತೆದು. ಅವಳು ಮದುವೆ ಆಗಿ ಹೊಸ್ದ್ರಲ್ಲಿ 2 ನೀರು 3 ನೀರು ಹಾಕ್ಕೊಂಡ್ಳು ಅಂದರೆ ಅವಳು ಇನ್ನೂ ಇದಾಗಿಲ್ಲ ಅಂತ. ಮತ್ತೆ ಅವಳು ಮುಟ್ಟಾಗಿಲ್ಲ ಅಂದರೆ ನನ್ನ ಸೊಸೆ ಬಸ್ರಿ ಅಂತ ತಿಳ್ಕೊತಿದ್ಲು. ಅದಾದಮೇಲೆ ಇದು ಅವಳು ಆ ಮಗು ಎತ್ತು ಬಂದಮೇಲೆ ಅವಳು ಯಾವ ಟೈಮಲ್ಲಿ ಮುಟ್ಟಾಗ್ತಿದ್ಲು, ಯಾವ ಟೈಮಲ್ಲಿ ಏನು ಗೊತ್ತಾಗ್ತಿದ್ದಿಲ್ಲ. ಅದು ತೀರಾ ಆಯಾಸ ಆಗಿ ಒಂದಿನ ಮಲ್ಕೊಂಡ್ರೆ ಕೈಕಾಲು ಇಳ್ತಾ ಅಂತ ಆವತ್ತು ಗೊತ್ತಾಗ್ತಿತ್ತು. ಅದು ಮನೆ ಒಳಗಿನ ರಹಸ್ಯ ಅದು. ಅದನ್ನು ಗಂಡನೂ ಅರ್ಥ ಮಾಡ್ಕೋತಿದ್ದ, ಅತ್ತೆನೂ ಅರ್ಥ ಮಾಡ್ಕೋತಿದ್ರು, ಎಲ್ಲರೂ ಮಾಡ್ಕೋತಿದ್ರು. ಯಾರು ಆ ಥರ ಅರ್ಥ ಮಾಡ್ಕೊಳ್ದಂತೆ ಗಂಡು ಮಕ್ಕಳು ಯಾರೂ ಇಲ್ಲದಂತೆ ಏನಿಲ್ಲ ಅಲ್ಲ. ಎಲ್ಲೋ ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ದಂತೆ ಇರ್ತಿದ್ರು. ಆಗಿನ ಕಾಲದಲ್ಲಿ ಹೊಟ್ಟೆ ನೋವು ಅಂದರೆ ಕಡಲೆ ತಂದು ಕೊಡ್ತಿದ್ರು, ಎಳ್ನೀರು ಕೊಚ್ಕೊಂಬಂದು ಕೊಡ್ತಿದ್ರು. ಆಮೇಲೆ ಅವ್ರಿಗೆ ಏನು ಬೇಕು ಬೇಡ ಅಂತ ತಂದು ಕೊಡ್ತಿದ್ರು. ಅಂದರೆ ಮನೆಯಿಂದ ಹೊರಗಡೆ ಆ ವಿಷಯ ಗೊತ್ತಾಗ್ತಿದ್ದಿಲ್ಲ. ಈಗಾಗೇನಿಲ್ಲ. ಆದ ತಕ್ಷಣ ಅಪಪ್ರಚಾರ. ಅಯ್ಯೋ ನನ್ನ ಹೆಣ್ಣು ನೀರು ಹಾಕೋಬಿಟ್ಟೈತೆ, ಅಯ್ಯೋ ನಾನು ನೀರು ಹಾಕ್ಕೊಬಿಟ್ಟಿದ್ದೀನಿ, ನನಗೆ ನಾಳೆ ಟೈಮ್ ಇದೆ, ನಾಡ್ದು ಟೈಮ್ ಇದೆ, ಅಯ್ಯೋ ನಾನು ಅದನ್ನೇ ಇಟ್ಕೋಬೇಕು, ನಾನು ಇದನ್ನು ಇಟ್ಕೋಬೇಕು ಫಸ್ಟೇ. ಆಮೇಲೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಅದಾಗ್ಬಿಡ್ತೀನಿ ಫ್ರೆಂಡ್ಸ್. ಒಟ್ಟಲ್ಲಿ ಮನೆಯನ್ನು ತಮ್ಮ ಪರ್ಸ್ನಲಾಗಿ ಏನು ನಡೀತೆ ಅದೆಲ್ಲ ಈಚೆ ಹಾಕ್ಬಿಡ್ಬೇಕು. ಒಟ್ಟಲ್ಲಿ ಅಕ್ಕಪಕ್ಕ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಾಗಬೇಕು ಮುಟ್ಟಾಗಿದ್ದೀವಿ ನಾವು ಅಂತ. ಅದು ಮತ್ತು ಅದು ಸಾಲದು ಅಂತ ಆ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಒಂದು ಹಾಕೋತಾರೆ, ನಾನು ಮುಟ್ಟಾಗಿದ್ದೆ, ನಾನು ಇದಾಗಿದ್ದೆ, ಅದಾಗಿದ್ದೆ, ಹಿಂಗಾಗಿದೆ ಅಂತ. ಅದು ಒಂದು ಒಳ್ಳೆಯ ರೀತಿಲಿ ಹೇಳ್ಕೋಬೇಕು. ಈಗ ನಾವೊಂದು ಯೂಟ್ಯೂಬಲ್ಲ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಯಾವ ಥರ ಹೇಳ್ಕೋಬೇಕು ಆ ಥರ ಹೇಳ್ಕೋಬೇಕು. ಅದು ಬಿಟ್ಬಿಟ್ಟು ಹೇಗೆ ಬೇಕಾಗೆ, ಅದಕ್ಕೆ ಅರ್ಥ ಇಲ್ದಂಗೆ ಹೇಗೆ ಬೇಕಾಗೆ ಅದನ್ನು ಪ್ರಚೋದನೆ ಮಾಡ್ಕೊಳ್ಳೋದು. ಆಮೇಲೆ ಅದ್ರ ಬಗ್ಗೆ ಕಾಮಿಡಿ ಮಾಡೋದು, ಅದ್ರ ಬಗ್ಗೆ ಏನೋ ಸಂದೇಶ ಕೊಡ್ತೀವಿ ಅಂತ ಹೆಣ್ಮಕ್ಳದ್ದು ಮಾನ ಮರ್ಯಾದೆನ 3 ಕಾಸಿಗೆ ಈಚೆ ತಂದು ಬಿಡುವಂಥದ್ದು. ಅದು ಗಂಡಸ್ರ ಮನಸ್ಸಲ್ಲಿ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಅಂದರೆ ಎಲ್ಲ ಗಂಡಸರು ಒಳ್ಳೆಯವರೇ ಆಗಿರಲ್ಲ. ಈಗ ನಮ್ಮಲ್ಲೇ ಗಂಡು ಮಕ್ಕಳು ಒಳ್ಳೆಯವರಾಗಿರ್ತಾರೆ, ಬೇರೆ ಮನೆ ಗಂಡು ಮಕ್ಕಳು ಒಳ್ಳೆಯವರಾಗಿರಬೇಕು ಅಂತ ಏನಿಲ್ಲ ಅಲ್ವಾ. ಇದು ಹೆಣ್ಮಕ್ಳ ಮಧ್ಯೆ ನಡೆಯುವಂಥದ್ದು. ಹೆಣ್ಮಕ್ಳು ನೋವು ಅನುಭವಿಸೋದು, ಅದು ಹೆಣ್ಮಕ್ಳು ನೋವು ಅನುಭವಿಸ್ತಾ ಇದ್ದಾರೆ ಅಂದರೆ ಮನೇಲಿರೋರು ಸಾಥ್ ಕೊಡ್ತಾರೆ ಅಲ್ವಾ. ಅಂದರೆ ಅಪ್ಪ ಅಮ್ಮ ಬಿಟ್ಬಿಡ್ತಾರೆ, ಗಂಡ ಬಿಟ್ಬಿಡ್ತಾರೆ, ಅತ್ತೆ ಮಾವ ಬಿಟ್ಬಿಡ್ತಾರೆ. ನೋವು ಅಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅಥವಾ ಅವ್ರಿಗೆ ಆ ಟೈಮ್ಗೆ ಏನು ಮದ್ದು ಕೊಡಬೇಕು ಅಂತ ಹಳೆ ಕಾಲದವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೊಟ್ಟೆ ನೋವು ಬಂದಾಗ ಏನು ಕೊಡಬೇಕು ಹೆಣ್ಮಗುಗೆ ಎಲ್ಲ ತಿಳ್ಕೊಳ್ದಂತೆ ಅವರು 12-15 ಮಕ್ಳು ಎತ್ಕೊಂಡು ಸಂಸಾರ ಮಾಡಿಕೊಂಡು ಎಲ್ಲರೂ ತೂಗಿಸ್ಕೊಂಡು ಬರ್ತಿದ್ರ. ಇವಾಗ ಏನಂತಂದರೆ ಅದು ಚಾಪೆ ತೊಗೊಂಡೋಗಿಡೋದಂತೆ, ದಿಮ್ ತೊಗೊಂಡೋಗಿಡೋದಂತೆ. ಇಡೀ ಊರಿಗೆ ಗೊತ್ತಾಗಬೇಕು ನಮ್ಮ ಮನೇಲಿ ಯಾರೋ ಒಬ್ಬರು ಮುಟ್ಟಾಗಿದ್ದಾರೆ ಅಂತ ಇಡೀ ಊರಿಗೆ ಗೊತ್ತಾಗಬೇಕು. ಇಡೀ ಮನೆ ಎಲ್ಲನೂ ಕ್ಲೀನ್ ಮಾಡೋದು, ಇದೆಲ್ಲ ಮಾಡೋದು. ಫ್ರೆಂಡ್ಸ್, ಹಳ್ಳೀಲಿ ಇದು ಯಾವುದೂ ಮಾಡಲ್ಲ. ನಾನೇ ತಿಳಿದ ಮಟ್ಟಿಗೆ ಹಳ್ಳೀಲಿ ಇದೇನೂ ಮಾಡಲ್ಲ ಫ್ರೆಂಡ್ಸ್. ಅವ್ರು ಅದ್ರ ಪಾಡಿಗೆ ಅಂದರೆ ಇತ್ತೀಚೆಗೆ ಅವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಬ್ಬರು ನೋಡಿ ಕಲಿಯುವಂಥದ್ದು. ಇದ್ರ ಬಗ್ಗೆ ಇನ್ನೊಂದು ವೀಡಿಯೋನ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಇದು ಇನ್ನೊಂದು ಭಾಗ ಐತೆ. ಈ ಮುಟ್ಟಿನ ಬಗ್ಗೆ ಕೆಲವ್ರಿಗೆ ಈ ಜಾತಿ ನಿಂದನೆ ಮಾಡ್ತಾರೆ. ಅದ್ರ ಬಗ್ಗೆ ನಾನೊಂದು ಆ ವಿಡಿಯೋನ ಮಾಡ್ತೀನಿ ನೆಕ್ಸ್ಟು. ಫ್ರೆಂಡ್ಸ್, ಮುಟ್ಟು ಅನ್ನೋದು ಅದು ನೈಸರ್ಗಿಕವಾಗಿ ಹೆಣ್ಮಕ್ಳಿಗೆ ನಡೆಯುವಂಥದ್ದು. ಇಷ್ಟು ವರ್ಷ ಅಂತಿರುತ್ತೆ. ಅದನ್ನು ಅಪಪ್ರಚಾರ ಮಾಡಿಕೊಂಡು ಹೆಣ್ಮಕ್ಳನ್ನ ಮಾನ ಮರ್ಯಾದೆ ತೆಗೆಯೋ ಕೆಲಸಗಳನ್ನ ಮಾಡಿಬಿಡಿ. ಯಾಕಂದರೆ ಕೆಲವು ಹೆಣ್ಮಕ್ಳಿಗೆ ಹೇಳ್ಕೋತಾರೆ. ಆವಾಗಿನ ಕಾಲದಲ್ಲಿ ಪಕ್ಕದ ಮನೆಯವ್ರಿಗೆ ಹೇಳ್ಕೊಳಕ್ಕೂ ಮುಜುಗರ ಪಡ್ತಿದ್ರು, ಗಂಡಂಗೆ ಹೇಳ್ಕೊಳಕ್ಕೂ ಮುಜುಗರ ಪಡ್ತಿದ್ರು, ಅತ್ತೆಗೆ ಹೇಳ್ಕೊಳಕ್ಕೂ ಮುಜುಗರ ಪಡ್ತಿದ್ರು. ಒಂದು ನೀರು ಹಾಕಿಸ್ಕೊಳ್ಳೋಕ್ಕೆ ನಾನು ಆಗಿದ್ದೀನಿ, ನೀರು ಹಾಕ್ಕೊಡಿ ಮುಟ್ಟಾಗಿದ್ದೀನಿ ಅಂತ ಅಂದ್ಕೊಂಡು. ಆ ಥರ ಇರುವಂಥದ್ರಲ್ಲಿ ಇವಾಗ
ಬೀದಿ ತಂದು ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ನಿಮ್ಮ ಮಾನ ಮರ್ಯಾದೆ ನೀವೇ ಕಳ್ಕೊಂಡು ಆಮೇಲೆ ಹಂಗಾಯ್ತು ಹಿಂಗಾಯಿತು ಇದಾಯಿತು ಅದಾಯಿತು ಅಂತ ಅಂದ್ಕೊಂಡು ಅವಾಗೆಲ್ಲ ಮುಟ್ಟಾದರೆ ಅಮಾವಾಸ್ಯೆ ದಿನ ಈಚೆ ಕಳಿಸ್ತಿದ್ದಿಲ್ಲ ಹೋಗ್ತಿದ್ದಿಲ್ಲ 6 ಗಂಟೆ ಆದಮೇಲೆ ಹೊರಗಡೆ ಹೋಗ್ತಿದ್ದಿಲ್ಲ. ಅಮಾವಾಸ್ಯೆ ಹುಣ್ಣಿಮೆಲಿ ಈಚೆಗೆ ಹೋಗ್ತಿದ್ದಿಲ್ಲ. ಆದರೆ ಈಗ ಅದಕ್ಕೆ ಅರ್ಥನೇ ಇಲ್ಲ. ಈಗಂತೂ ಅದಕ್ಕೆ ಅರ್ಥನೇ ಇಲ್ಲ ಫ್ರೆಂಡ್ಸ್. ಯಾವ ಟೈಮಲ್ಲಿ ಹೊರಗಡೆ ಹೋಗಬೇಕು, ಯಾವ ಟೈಮಲ್ಲಿ ಹೊರಗಡೆ ಹೋಗಬಾರ್ದು ಅನ್ನೋದಿಲ್ಲ. ಹೇಗೆ ಬೇಕು ಹೋಗೋದು, ಹೇಗೆ ಬೇಕು ಬರೋದು, ಆಮೇಲೆ ಹುಷಾರು ತಪ್ಪದೆ ಅಂತ ಹೇಳೋದು, ಅದಾಯಿತು ಇದಾಯಿತು ಅಂತ ಹೇಳೋದು. ಅವಾಗೆಲ್ಲ 6 ಗಂಟೆ ಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಕೈಲಿ ಒಂದು ಉಪ್ಪು ಮೆಣಸು ಕೊಟ್ಟು ಕಳಿಸೋರು. ಏನಾದರೂ ಹೆಣ್ಮಕ್ಳು ಮುಟ್ಟಾದರೆ ಕೈಗೆ ಒಂದು ಉಪ್ಪು ಮೆಣಸು ಕೊಟ್ಕೊಳ್ತಿದ್ರು. ಇವಾಗ ಏನಿಲ್ಲ. ಇವಾಗ ಹೆಂಗೆ ಬೇಕಾದ್ರೂ ಸುತ್ತಾಡಿ, ಹೆಂಗೆ ತಲೆ ಕೂದಲು ಬಿಟ್ಕೊಂಡು ಹೆಂಗೆ ಬೇಕಾದ್ರೂ ಸುತ್ತಾಡಿ. ಒಟ್ಟಲ್ಲಿ ಇವಾಗ ಹಳೆ ಸಂಪ್ರದಾಯಕ್ಕೆ ಬೆಲೆನೇ ಇಲ್ಲ. ಅಂದರೆ ಆಗಿನ ಜನಗಳೆಲ್ಲ ಬದುಕು ಬಾಳೇ ಇಲ್ವಾ? ಆ ಮುಟ್ಟಾಗೋದೇ ಒಂದು ದೊಡ್ಡದು ಅಂದ್ಕೊಂಡು ಇವಾಗ ಅದನ್ನು ಇದು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇಡೀ ಮನೆ ಎಲ್ಲ ಧೂಳು ತೆಗಿಯೋದು, ದುಮ್ ತೆಗಿಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡ್ತಾರೆ. ಎಲ್ಲನೂ ಕ್ಲೀನ್ ಮಾಡೋದು, ಇರೋ ಬರೋ ಏನಾಯ್ತು ಅದನ್ನೆಲ್ಲನೂ ಒದ್ರಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗ್ತೈತೋ ನಮ್ಮ ಸಮಾಜ ಅಂತ ಗೊತ್ತಿಲ್ಲ. ಆದರೆ ಹೆಣ್ಮಕ್ಳು ಮಾನ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿಬಿಡಿ. ಆಮೇಲೆ ಹೆಣ್ಮಕ್ಳು ನಿಮ್ಮ ಮಾನ ಮರ್ಯಾದೆನ ನೀವೇ ಕಳ್ಕೊಬೇಡಿ. ಅದು ನೋಡೋರಿಗೆ ಕೆಲವ್ರಿಗೆ ಒಳ್ಳೆಯದು ಅನ್ನಿಸ್ತದೆ, ಏನೋ ಒಂದು ಒಳ್ಳೆಯ ಸಂದೇಶ ಕೊಡಿ. ಕೆಲವ್ರಿಗೆ ಅದು ಇನ್ನೂ ಬೇರೆ ಥರ ಆಗುತ್ತೆ. ಮುಜುಗರ ಪಡುವಂಥ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ನಮ್ಮ ಕಾಲದಲ್ಲೆಲ್ಲ ಈ ಥರ ಇತ್ತಿಲ್ಲ, ನಾನು ನೋಡಿರೋ ಮಟ್ಟಿಗೆ. ಆದರೆ ಇವಾಗ ಎಲ್ಲ ಅಪಪ್ರಚಾರ. ಊಟ ಮಾಡಿದ್ದು ಇದೆ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಡ್ಬೇಕು ಇವಾಗ. ಹಂಗಾಗಿ ಹೋಗೈತೆ ಇವಾಗ ಸೋಷಿಯಲ್ ಮೀಡ್ಯಾ ಅನ್ನೋದು.